ಸ್ನೇಹಿತರೆ, 3-4 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ. ಕೇವಲ ಎಲ್ಲೂ ನೋಡಿದರಲ್ಲೂ ಜಿ-ಎಸ್-ಟಿ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಜಿ-ಎಸ್-ಟಿ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಜನರಿಗೆ ತುಂಬಾ ನೋವುಂಟು ಮಾಡಿದೆ. ಜಿ-ಎಸ್-ಟಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಹುಟ್ಟಿದಾಗಿನಿಂದ ಹಿಡಿದು ಸಾಯೋವರೆಗೂ ಕೇವಲ ಜಿ-ಎಸ್-ಟಿದೇ ಮಾತಾಗಿದೆ. ಮಗು ಹುಟ್ಟಿದರೆ ಸಾಕು, ಆಸ್ಪತ್ರೆ ಬಿಲ್ಲಿಗಾಗಿ ಜಿ-ಎಸ್-ಟಿ ಕಟ್ಟಬೇಕು. ಮಾತ್ರೆಗಳಿಗಾಗಿ ಜಿ-ಎಸ್-ಟಿ. ಅದಾದ್ಮೇಲೆ ಮಗು ದೊಡ್ಡದಾಗಿ ಶಾಲೆಗೆ ಹೋಗಬೇಕಾದ್ರೂ ಕೂಡ ಅಲ್ಲೂ ಕೂಡ ಜಿ-ಎಸ್-ಟಿ. ಅದಾದ್ಮೇಲೆ ಮಗು ಕಲಿತು ನೌಕರಿಯನ್ನ ಹಿಡಿದು ಸಂಬಳ ಗಳಿಸಿದ್ರೆ ಅಲ್ಲೂ ಕೂಡ ಜಿ-ಎಸ್-ಟಿ. ಅದಾದ್ಮೇಲೆ ಒಂದು ಕಾರ್ ತಗೋಬೇಕಾದ್ರೂ ಅಲ್ಲೂ ಜಿ-ಎಸ್-ಟಿ, ಅದನ್ನು ಮಾರಬೇಕಾದ್ರೂ ಜಿ-ಎಸ್-ಟಿ. ಹಾಗಾದ್ರೆ ಇದು ಜಿ-ಎಸ್-ಟಿ ತುಂಬುವುದು ಕೆಟ್ಟದ್ದ? ನಾವು ಜಿ-ಎಸ್-ಟಿಯನ್ನ ಪಾವತಿ ಮಾಡಲೇಬೇಕು. ಹಾಗಾದರೆ ಈ ಜಿ-ಎಸ್-ಟಿಯಿಂದ ನಮ್ಮ ಸಾಮಾನ್ಯ ಜನರಿಗೆ ಸಿಗುವ ಫೆಸಿಲಿಟೀಸ್ ಆದರೂ ಏನು? ಆಕ್ಚುಲಿ ಬೇರೆ ದೇಶಗಳಲ್ಲಿ ನೋಡೋದಾದ್ರೆ ಇದೇ ಜಿ-ಎಸ್-ಟಿಯಿಂದ ಹೆಲ್ತ್ ಕೇರ್ ಸಿಸ್ಟಮ್, ಬಾಕಿ ಎಲ್ಲದರಲ್ಲೂ ಕೂಡ ಸವಲತ್ತುಗಳು ರಿಟರ್ನ್ ಆಗಿ ಸಿಗುತ್ತವೆ. ಆದರೆ ನಮ್ಮ ದೇಶದಲ್ಲಿ ಅದ್ಯಾವುದೇ ಸವಲತ್ತುಗಳು ಸಿಗುತ್ತಿಲ್ಲ. ದುರದೃಷ್ಟವಶಾತ್ ಏನಪ್ಪಾ ಅಂದ್ರೆ, ಜಗತ್ತಿನಲ್ಲೇ ಎರಡನೇ ಅತಿ ದೊಡ್ಡ ರಾಷ್ಟ್ರ ಅಂದ್ರೆ ನಮ್ಮ ಭಾರತ ಶಿಕ್ಷಣಕ್ಕೆ 18% ಜಿ-ಎಸ್-ಟಿಯನ್ನ ಹಾಕಿದೆ. ಇದು ಜನಸಾಮಾನ್ಯರಿಗೆ ಉಪಯೋಗಕಾರಿಯಾದಂತಹ ಜಿ-ಎಸ್-ಟಿನ ಅಥವಾ ಅಲ್ವಾ? ಇದರ ಬಗ್ಗೆ ಎಕ್ಸ್ಪರ್ಟ್ ನೀವೇ ಹೇಳಬೇಕು.